ನಮಸ್ಕಾರ ವೀಕ್ಷಕರೇ, ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನಾವು ಕಾಸರಗೋಡು ಜಿಲ್ಲೆಯ ಒಂದು ಪವಿತ್ರ ತೀರ್ಥಸ್ನಾನ, ಅದು ಕೂಡ ತುಲಾ ಸಂಕ್ರಮಣ, ಕಾವೇರಿ ಸಂಕ್ರಮಣ ದಿವಸ ನಡೆಯುವಂತಹ ಒಂದು ತೀರ್ಥಸ್ನಾನದ ಪ್ರತಿ ವರ್ಷ ನಾವು ಆ ಒಂದು ಸುದ್ದಿಯನ್ನು ಬಿತ್ತರಿಸ್ತೇವೆ. ಈ ಬಾರಿ ಕೂಡ ನಿನ್ನೆ ರಾತ್ರಿ ಸಖತ್ತಾಗಿ ಮಳೆ ಬಂದಿತ್ತು. ಆದರೂ ಕೂಡ ಬೆಳ್ಳಂಬೆಳಗ್ಗೆ 3 ಗಂಟೆಗೆ ಈ ಮುಜುಂಗಾವು ಶ್ರೀ ಪಾರ್ಥ ಸಾರಥಿ ಗೋಪಾಲಕೃಷ್ಣ ಸ್ವಾಮಿಯ ಈ ತೀರ್ಥ ಕೆರೆಯಲ್ಲಿ ತೀರ್ಥಸ್ನಾನ ಸಕಾಲಕ್ಕೆ ಆರಂಭ ಆಗಿದೆ. ಇವತ್ತು ಮಧ್ಯಾಹ್ನ 1:44ಕ್ಕೆ ಭಾಗಮಂಡಲದಲ್ಲಿ ತೀರ್ಥೋದ್ಭವ ಆಗುವಂತಹ ಸನ್ನಿವೇಶದಲ್ಲಿ ಇಲ್ಲಿಯ ಕೆರೆ ಕೂಡ ಅದಕ್ಕಿಂತ ಮುಂಚಿತವಾಗಿ ಪವಿತ್ರ ಆಗ್ತಿದೆ ಅನ್ನುವಂಥ ನಂಬಿಕೆ. ಆ ಕಾರಣಕ್ಕಾಗಿ ಬೆಳ್ಳಂಬೆಳಗ್ಗೆ ಇಲ್ಲಿ ತೀರ್ಥಸ್ನಾನ ಆರಂಭ ಆಗ್ತಿದೆ. ಇಲ್ಲಿದ್ದ ವಿಶೇಷತೆ ಅಂತ ಹೇಳಿದರೆ, ಎಲ್ಲ ಭಕ್ತರು ಮಾತನಾಡುವ ಹಾಗೆ ಅವರಿಗೆ ಯಾವ ರೀತಿಯ ಚರ್ಮವ್ಯಾಧಿ ಇದ್ದರೂ ಅಥವಾ ಕೆಡು ಮತ್ತಿತರ ಚರ್ಮವ್ಯಾಧಿಗಳಿಗೆ ಒಂದು ರಾಮಬಾಣವಾಗಿ ಇಲ್ಲಿಯ ತೀರ್ಥಸ್ನಾನ ಆಗ್ತಿದೆ ಅನ್ನೋದನ್ನು ಹಲವು ವರ್ಷದಿಂದ ಕೇಳಿಕೊಂಡು ಬಂದಿದ್ದೇವೆ. ಅಂತೂ ಈ ತೀರ್ಥಸ್ನಾನದ ಬಹಳಷ್ಟು ವಿಶೇಷತೆಗಳ ಬಗ್ಗೆ ಭಕ್ತಾದಿಗಳು ಕೂಡ ಪ್ರತಿ ವರ್ಷ ನಮ್ಮಲ್ಲಿ ವಿವರಿಸ್ತಾರೆ. ಬನ್ನಿ, ಬೆಳ್ಳಂಬೆಳಗ್ಗೆ ಆರಂಭ ಆಗಿರುವಂತಹ ಈ ತೀರ್ಥಸ್ನಾನ ಮಧ್ಯಾಹ್ನದ ಸುಮಾರು 50,000ಕ್ಕಿಂತಲೂ ಮಿಕ್ಕಿ ಭಕ್ತಾದಿಗಳು ಸ್ನಾನವನ್ನು ಮುಗಿಸ್ತಾರೆ ಅನ್ನೋದು ಈ ಕ್ಷೇತ್ರದ ನಂಬಿಕೆ. ಈ ಒಂದು ತೀರ್ಥಸ್ನಾನದ ಚಂದವನ್ನು ವೀಕ್ಷಿಸೋಣ. ವರ್ಷದಿಂದ ತೀರ್ಥ ಬರ್ತಾರಮ್ಮ. ಹರಿ ವರ್ಷ ಹೊತ್ತು ಜೀವನ್ ಜೀವ 5 ವರ್ಷ
ದುಂಬುಡ್ದೆ ಬರ್ಪುನಾರ ಅತ್ತೆ ಅತ್ತೆ ಗಾಯಗಮ್ಮ ಮೂಲ ತೀರ್ಥ ಸ್ನಾನ ಮಲ್ಪೋರ್ನಿಕಲೆ ಮೇಲೆ ಇಡಿ ಕಿರುಂಗುಣ ಚರ್ಮ ರೋಗ ಚರ್ಮ ವ್ಯಾಧಿಗೆ ಕೈ ಮೋರಿಟ್ಟು ಇಡಿ ಕಪ್ಪದ ಎಂಚಿನ ಪರಕೆ ಪಾಡುವಾರ ಮೂಲು ಪರಕ್ಕೆ ಅದಿ ಕುಡು ಯಾರಿಲ್ಲ ನೀ ದಾಯಿ ಬೊಕ್ಕ ಪಾಡ್ನೇನೆ ಅತ್ತ ಮೀಪನಿಗೆ ದುಂಬು ಪಾಡುವಾರೆ ನೀ ಈ ಸಾರಿ ಮೀಪನಿಗೆ ದುಂಬು ಪಾಡ್ನ ಐದು ಬೊಕ್ಕ ಸ್ನಾನ ಮಾಡ್ತಾರೆ ಐದು ಬೊಕ್ಕ ಪಾರ್ಥ ಸಾರಥಿ ನಾಡೆ ಹೋದ ಕೈ ಮುಗಿದು ಕೋಪಾರ ಅತ್ತೆ ಬೇತ ಭಕ್ತಿಯರ್ನಗಳು ನಾದ ಬಂದ್ಪೀರ ಅಗ್ಲೇ ಪುರ ಮಸ್ತ್ ಕಮ್ಮಿ ಆತನಿಗೆ ಅಂಚಿನ ಪುರ ಕೆಡು ಪುರ ಚರ್ಮ ವ್ಯಾಧಿಲು ಕಮ್ಮಿ ಆತನಿಗೆನೆ ಕಮ್ಮಿ ಆತನ ಹಿರೇಗಲ ಐಟ್ ಪ್ರತಿಫಲ ತಿಕ್ಕದನತೆ സാധനം ഞാൻ ഇപ്പോൾ ഇവിടെ കുറേ വർഷമായി ഇങ്ങോട്ട് വരുന്നത്. പിന്നെ ഞങ്ങളെ ശരീരത്തിലുള്ള ഇതൊക്കെ മാറാൻ വേണ്ടിയിട്ടാണ് അതിനകത്ത് സാധനം ഞാൻ നടത്താറുള്ളത്. ನಮ್ಮ ಕಾಸರಗೋಡಿಂದ ಟೌನಲ್ಲೇ ಪುಲಿಕುಂಜೆ ಅಲ್ಲಿಂದ ಬರ್ತದೆ. ಸಮಾಧಾನ ಆಗಿದೆ. ನಾವು ಬರೋದೇ ತುಂಬ ವರ್ಷ ಆಯಿತು. ಗಲ್ಫಲ್ಲಿದ್ದೆ. ಈಗ ಗಲ್ಫಲ್ಲಿ ರಾಜ್ಯಕ್ಕೆ ಬಂದು ಫಸ್ಟ್ ಟೈಮ್ ಇಲ್ಲಿ ಬರೋದು. ಫಸ್ಟ್ ಟೈಮ್ ಅಲ್ಲ, ಸಂತೋಷ ಆಗ್ತದೆ.
ಬುಲ್ತುರ್ದು ಬರ್ಪಾರಣ್ಣ ಇರಿ ಪೆರ್ಮದೆ ಪೆರ್ಮದೆ ಹಾ ಪ್ರತಿ ವರ್ಷ ತೀರ್ಥ ಸ್ನಾನ ಬರ್ಪಾರಿ ಪ್ರತಿ ವರ್ಷ ಬರ್ಪ ಓಕೆ ಜೋಕ್ಲೇನು ಸ್ನಾನ ಮನ್ಪನಾಗ ಅಕ್ಲೆದಲ್ಲ ಪೋಡಿಗೆ ಹಾಕೊಂಡ ಮೀಪನಾಗ ಇಲ್ಲೇ ಚೂರು ಪೋಡ್ತೆ ಮಲ್ಲಾಗ ಪೋಡಿಗೆ ಜಾಯ್ ಬುಲ್ತೆ ಬೊಕ್ಕ ಬುಲ್ತಿಗೆ ಮೀದಾಯಿಕ ತೀರ್ಥ ಸ್ನಾನ ಮಲ್ಪನ ಹಿಡಿದ ದಾನೆ ನಂಗೆ ದಾಲ ಲಾಭಂಡಿ ಲಾಭಂಡ ಇಂಕ್ಲ ಮೈಕ ಇಟ್ಟುತ್ತನ ರೋಗ ರುಜಿನ ಮಾತ ಪೋಪುಂಡು ಚರ್ಮ ರೋಗ ಮಾತ ಇತ್ತಂಡ ಕೊಂಚ ದೇವಸ್ಥಾನ ಮಾತ ಒಂಚ ಪಾವನ ಅದೇ ಅಂಚ ಎಡ್ಡೆ ಬರ್ಸ ಇತ್ತಂడి ಆಣಲ ಭಕ್ತರ ಸಂಖ್ಯೆ ದಾಲ ಕಮ್ಮಿ ಇಜ್ಜತೆ ನಿಜ ಕಾಂಡೆ ಬುಲ್ಪುಲ್ ಬಗ್ಗೆ ಶುರು ಆಪ ಅಂದ അഞ്ചെട്ട് കൊല്ലമായി വരുന്നത്. പിന്നെ വന്നിട്ട് ഇവിടെ തീർത്ഥക്കുളത്തിൽ കുളിച്ചിട്ട് ക്ഷേത്രത്തിൽ പോയിട്ട് തൊഴുതിട്ട് വരുന്നതാണ് സാധാരണ. ഒരു വഴിപാട് തന്നെയാണ് തീർത്ഥക്കുളത്തിൽ കുളിക്കുക. അത് കാലാകാലങ്ങളിൽ ചെയ്യുന്നുണ്ട്. ഭക്തി ഉണ്ടാകട്ടെ എന്ന് പ്രാർത്ഥിക്കുന്നു. ലാഭം എന്ന് പറഞ്ഞാൽ ഭക്തിയാണ്. എന്താവട്ടെ അവൻ എങ്ങനെ തീർത്ഥസ്നാനം ആക്കുന്നത് ചൊറി അങ്ങനെ എന്തെങ്കിലും മാറുന്നു തൊലി രോഗമെല്ലാം മാറുന്നു. ಸುಮಾರು ಒಂದು ವರ್ಷಂ ಪ್ರತಿ ಸುಮಾರೊಂದು 40,000ಕ್ಕಿಂತಲೂ ಜಾಸ್ತಿ ಜನ ಭಕ್ತರು ಭಾಗವಹಿಸ್ತಾರೆ. ಇಲ್ಲಿ ಈ ದಿವಸ ತೀರ್ಥ ಸ್ನಾನ ಮಾಡುವುದರಿಂದ ಏನಾದರೂ ಚರ್ಮವ್ಯಾಧಿ ಮನೋವ್ಯಾಧಿ ಇಂಥದ್ದು ಇದ್ದರೆ ಅದರಿಂದ ಪರಿಹಾರ ಸಿಗ್ತದೆ ಅಂತ ಒಂದು ಜನರು ಬಹಳವಾಗಿ ನಂಬಿದ್ದಾರೆ ಮತ್ತು ಅದು ಜನರ ಒಂದು ಅನುಭವ ಕೂಡ ಆಗಿದೆ. ಆದ್ದರಿಂದ ಪ್ರತಿ ವರ್ಷ ನೀವು ಇಲ್ಲಿ ಕಾಣ್ಬೋದು. ತುಂಬ ಒಂದು ಸುಮಾರು ಮುಂಜಾನೆ ಒಂದು 4 ಗಂಟೆ ಹೊತ್ತಿಗೆ ಇದು ಆರಂಭ ಆಗ್ತದೆ. ಒಂದು ಸಾಧಾರಣ ಒಂದು ಸಾಯಂಕಾಲವರೆಗೂ ಮುಂದುವರಿತದೆ. ಒಂದು 3 ಗಂಟೆಯ ತನಕ ಕೂಡ ಮುಂದುವರಿತದೆ. ಅಂತೂ ಒಂದು ಪ್ರಕೃತಿ ಆರಾಧನೆ, ಪ್ರಕೃತಿಯ ಆರಾಧನೆ, ಒಂದು ನಿಸರ್ಗದ ಒಟ್ಟಿಗೆ ಶ್ರೀಕೃಷ್ಣನನ್ನು ಇಲ್ಲಿ ಮುನಿಗಳು ಒಂದು ಪ್ರಾರ್ಥಿಸಿ ಇಲ್ಲಿ ಪ್ರತ್ಯಕ್ಷ ದರ್ಶನ ಮಾಡಿಕೊಂಡ ಒಂದು ಸ್ಥಾನ ಆದ ಕಾರಣ ಇದಕ್ಕೆ ಬಹಳ ಮಹತ್ವ ಇದೆ. ಹೌದು.
സുരക്ഷയുടെ ഭാഗമായിട്ട് ഇന്നലെ ഈ ഒരു കുളം ഒന്ന് സന്ദർശിക്കുകയും വേണ്ട മുൻകരുതൽ നടപടികൾ ഇന്നലെ തന്നെ ഞങ്ങൾ അറേഞ്ച് ചെയ്യുകയും ചെയ്തിട്ടുണ്ടായി. കാസർഗോഡ് നിലയത്തിൽ നിന്നും ഉപ്പള നിലയത്തിൽ നിന്നുമുള്ള സേനാംഗങ്ങളാണ് നിലവിലൂടെ ഡ്യൂട്ടി ചെയ്തുകൊണ്ടിരിക്കുന്നത്. കൂടാതെ ആപദാമിത്രയുടെ വളണ്ടിയേഴ്സും ഞങ്ങളെ സഹായിക്കാനായിട്ടുണ്ട്. നമുക്ക് നല്ല ഡെപ്തുള്ള കുളമാണ്. പക്ഷേ റോപ്പ് കെട്ടി ഞങ്ങൾ അങ്ങോട്ടുള്ള ഭക്തജനങ്ങളുടെ അങ്ങോട്ടുള്ള സഞ്ചാരം ഞങ്ങൾ നിയന്ത്രിച്ചിട്ടുണ്ട്. റോപ്പ് കെട്ടിയിട്ട് ആ കടവിൽ മാത്രമാണ് അവരെ കുളിക്കാൻ അനുവദിച്ചിട്ടുള്ളത്. എല്ലാ മുൻകരുതലുകളും ഞങ്ങൾ സ്കൂബ ടീം അടക്കം ഇവിടെ സന്നിഹിതരാണ്. ഏതൊരു സാഹചര്യത്തെയും അടിയന്തര സാഹചര്യത്തെയും നേരിടാനുള്ള സന്നാഹവുമായിട്ടാണ് ഇവിടെ എത്തിയിരിക്കുന്നത്. ഞങ്ങളെ സ്റ്റേഷൻ ഓഫീസറുള്ള മേൽ ഓഫീസർമാരൊക്കെ നിലവിൽ ഇവിടെ ഉണ്ടായിരുന്നു. അവർ മറ്റൊരു അത്യാവശ്യമായിട്ട് ഇപ്പോൾ ജസ്റ്റ് ഒന്ന് പുറത്തേക്ക് പോയതേ ഉള്ളൂ. എല്ലാ മുൻകരുതലും ഞങ്ങളിതിൽ സ്വീകരിച്ചിട്ടുണ്ട്. നമുക്ക് ഭീഷണിയുടെ ഒരു കാര്യവും നിലവിലില്ല. വളരെ രാവിലെ ഞങ്ങൾ 3 മണിക്ക് തന്നെ ഇവിടെ വന്നു. ഒരു 3:30-4 മണിയോടുകൂടിയാണ് ഭക്തജനങ്ങൾ വന്നു തുടങ്ങിയത്. അപ്പോൾ ആ സുരക്ഷ മുൻനിർത്തി തന്നെയാണ് ഞങ്ങൾ 3 മണിക്ക് ഇവിടെ എത്തിയിരിക്കുന്നത്. ഒന്നുകൂടെ ഞങ്ങൾ സുരക്ഷാ പരിശോധനകളെല്ലാം പൂർത്തിയാക്കി. എല്ലാം നിലവിൽ ഓക്കെയാണ്. കാസർഗോഡ് യൂണിറ്റുമുണ്ട്, ഉപ്പള നിലയത്തിൽ നിന്നും ആൾക്കാരുണ്ട്. ಶ್ರೀ ಪಾರ್ಥಸಾರಥಿ ದೇವಸ್ಥಾನ ಮುಜಂಗಾವು. ಇಲ್ಲಿಯ ಕ್ಷೇತ್ರದಲ್ಲಿ ವರ್ಷಾವಧಿ ನಡೆಯುವಂಥ ಅತ್ಯಂತ ವಿಶೇಷವಾಗಿರುವಂಥ ಸೇವೆ ನಮ್ಮ ಕಾವೇರಿ ತೀರ್ಥಸ್ನಾನ ಸೇವೆ. ಇದರ ಪ್ರತ್ಯೇಕತೆ ಏನು ಅಂತ ಕೇಳಿದರೆ, ಯಾವುದೇ ಭಕ್ತರಿಗೆ ತನ್ನ ಮನಸ್ಸಿಗಾಗಲಿ ದೇಹಕ್ಕಾಗಲಿ ಆರೋಗ್ಯಕ್ಕಾಗಲಿ ಅಥವಾ ವಿಶೇಷವಾಗಿ ಚರ್ಮಕ್ಕೆ ಏನಾದರೂ ವ್ಯಾಧಿಗಳು ಬಂದರೆ ಅದಕ್ಕೆ ಪರಿಹರಿಸಿಕೊಡುವಂಥ ದೊಡ್ಡ ಒಂದು ಸಾನ್ನಿಧ್ಯ ಕ್ಷೇತ್ರವಾಗಿ ನಮ್ಮ ಮುಜಂಗಾವು ಪಾರ್ಥಸಾರಥಿ ದೇವರು ಪೂರ್ಣವಾಗಿರುವಂಥ ಅನುಗ್ರಹವನ್ನು ಕೊಡ್ತಾರೆ ಅನ್ನುವಂಥದ್ದು ವಿಶ್ವಾಸ. ಇಂಥ ಹಲವು ಚರಿತ್ರೆಗಳು ಇತಿಹಾಸ ಪುಟದಲ್ಲಿ ಸೇರಿದೆ. ತುಂಬ ಭಕ್ತರು ಪೂರ್ವದಲ್ಲಿ ತನ್ನ ಹಲವು ರೀತಿಯ ದೇಹದ ಸಮಸ್ಯೆ, ಚರ್ಮದ ಸಮಸ್ಯೆಯನ್ನು ಹೊಂದಿ ಈ ಕ್ಷೇತ್ರಕ್ಕೆ ಬಂದು ತನ್ನ ತೀರ್ಥಸ್ನಾನ ವಿಧಿಯನ್ನು ಇಲ್ಲಿ ಯಾವ ರೀತಿಯ ಆ ವಿಧಿ ಉಂಟೋ ಆ ವಿಧಿ ಪ್ರಕಾರ ಪೂರೈಸಿದಲ್ಲಿಗೆ 1 ವರ್ಷದ ಒಳಗೆ ಅವರಿಗೆ ಇರುವಂಥ ಎಲ್ಲ ಸಮಸ್ಯೆಗಳು ಪರಿಹರಿಸಿಕೊಟ್ಟಂಥ ದೊಡ್ಡ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಅಂಥ ಒಂದು ನಿದರ್ಶನದಂತೆ ಹಲವು ವರ್ಷ ಹೋದಾಗೆ ಹಲವು ರೀತಿಯ ಭಕ್ತರು ಊರ ಪರವೂರಿನಿಂದ ಬಂದು ಇಲ್ಲಿಂದ ತೀರ್ಥಸ್ನಾನ ಮಾಡ್ತಾರೆ. ತೀರ್ಥಸ್ನಾನದ ವಿಶೇಷತೆ, ಪ್ರಾರಂಭದಲ್ಲಿ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಯಾವ ಉದ್ದೇಶಕ್ಕೋಸ್ಕರವಾಗಿ ತಾನು ತೀರ್ಥಸ್ನಾನವನ್ನು ನಡೆಸ್ತಾ ಇದ್ದೇನೆ ಎನ್ನುವಂಥದ್ದನ್ನು ದೇವರ ಸನ್ನಿಧಿಗೆ ಸಮರ್ಪಿಸಿ, ನಂತರ ತನ್ನ ಇಲ್ಲಿ ನಿಶ್ಚಯಿಸಲ್ಪಟ್ಟಂಥ ಕೊಳಕ್ಕೆ ಹೋಗಿ ಅಲ್ಲಿ ತೀರ್ಥಸ್ನಾನವನ್ನು ಪೂರೈಸಿ ಇಲ್ಲಿಂದ ಕೊಡುವಂಥ ದ್ರವ್ಯಗಳನ್ನು ಕೊಳಕ್ಕೆ ಹಾಕಿ ಬಂದು ದೇವರ ಸನ್ನಿಧಿಗೆ ಸಮರ್ಪಿಸಿ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಡುವುದು ಅತ್ಯಂತ ವಿಶೇಷವಾಗಿರುವಂಥ ಸೇವೆ. ಅದು ಪ್ರತಿ ವರ್ಷವೂ ಸಮೇತ ತುಲಾ ಸಂಕ್ರಮಣದ ಈ ದಿವಸದಲ್ಲೂ ಇಲ್ಲಿ ನೆರವೇರುತ್ತದೆ. ಇಂಥ ವಿಶೇಷವಾಗಿರುವಂತಹ ಮಹತ್ತರವಾಗಿರುವಂಥ ದಿವಸದಂದು ಇವತ್ತು ಸುಮಾರು 40,000-50,000 ಅಂದಾಜು ಭಕ್ತರು ಬಂದು ತೀರ್ಥಸ್ನಾನವನ್ನು ನಡೆಸಿದ್ದಾರೆ. ಇಂಥ ವಿಶೇಷವಾಗಿರುವಂಥ ಸೇವೆಯನ್ನು ಊರ ಪರವರಿಂದ ಬಂದು ತನ್ನೆಲ್ಲ ಅಭೀಷ್ಟ ಫಲಗಳಿಗೂ ದೇಹಕ್ಕೂ ಮನಸ್ಸಿಗೂ ಬಂದಿರುವಂಥ ಎಲ್ಲ ವ್ಯಾಧಿಗಳನ್ನು ಪರಿಹರಿಸಿಕೊಡಬೇಕೆನ್ನುವಂಥ ಉದ್ದೇಶದಿಂದ ತೀರ್ಥಸ್ನಾನವನ್ನು ಮಾಡಿದ್ದಾರೆ. ಇಂಥ ವಿಶೇಷ ಸೇವೆಯಲ್ಲಿ ಪಾಲ್ಗೊಂಡಂಥ ಭಕ್ತರು ಅತ್ಯಂತ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದವರು ಎನ್ನುವಂಥದ್ದು ನಾವು ದೃಢ ವಿಶ್ವಾಸದಲ್ಲಿ ನಂಬಿಕೊಳ್ಳುವಂಥದ್ದು. ಇಂಥ ವಿಶ್ವಾಸಕ್ಕೆ ಮುಂದಿನ ದಿವಸದಲ್ಲಿ ನಾವೆಲ್ಲರ ಸಮೇತ ಮತ್ತೆ ಪುನಃ ಭಾಗ್ಯ ಆಗೋಣ ಎನ್ನುವಂಥ ಪ್ರಾರ್ಥನೆಯನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಕಾವೇರಿ ತೀರ್ಥೋದ್ಭವಕ್ಕೆ ಇಲ್ಲಿಗೂ ಅತ್ಯಂತ ವಿಶೇಷವಾಗಿರುವಂಥ ಸಂಬಂಧ ಏನು ಅಂತ ಕೇಳಿದರೆ, ಮುಚುಕುಂದ ಮಹರ್ಷಿಗಳು ಇಲ್ಲಿ ಪಾರ್ಥಸಾರಥಿ ದೇವಿಯರನ್ನು ಪ್ರತಿಷ್ಠಾಪನೆ ಮಾಡಿದರು. ಆದ ಕಾರಣ ಮುಜಂಗಾವು ಎನ್ನುವಂಥ ಹೆಸರು ಇಲ್ಲಿ ಬಂತು. ಆ ಮುಚುಕುಂದ ಸ್ವಾಮಿಗಳನ್ನು ವಿಶೇಷವಾಗಿರುವಂಥ ತಪಸ್ಸಿನಿಂದ ತನ್ನ ಕಾವೇರಿಗೆ
ತೀರ್ಥವು ಇಲ್ಲಿಗೆ ಬರಬೇಕೆನ್ನುವಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆ ಪ್ರಾರ್ಥನೆಗೆ ಅನುಸಾರವಾಗಿ ಕಾವೇರಿ ಈ ತೀರ್ಥಕೊಳದಲ್ಲಿ ಉದ್ಭವ ಆಗ್ತಾಳೆ ಎನ್ನುವಂಥದ್ದು ಪೂರ್ವ ನಂಬಿಕೆ. ಆ ತೀರ್ಥ ಉದ್ಭವ ಆಗಿರುವಂಥದ್ದೇ ತುಲಾ ಸಂಕ್ರಮಣದ ಈ ಶುಭ ಸಂದರ್ಭ. ಆದ ಕಾರಣ ಈ ತುಲಾ ಸಂಕ್ರಮಣದಂದು ಎಲ್ಲರೂ ಭಕ್ತರು ಬಂದು ತೀರ್ಥ ಸ್ನಾನವನ್ನು ಮಾಡುವಂಥ ಸಂಪ್ರದಾಯ. ಇಲ್ಲಿಯ ವಿಧಿ ಹೇಗೆ ಅಂತ ಕೇಳಿದರೆ, ಪ್ರಥಮವಾಗಿ ದೇವರ ಸನ್ನಿಧಿಗೆ ಬರಬೇಕು. ಸನ್ನಿಧಿಯಲ್ಲಿ ಯಾವ ಉದ್ದೇಶದಿಂದ ನಾನು ತೀರ್ಥಸ್ನಾನವನ್ನು ಮಾಡ್ತಾ ಇದ್ದೇನೆ ಎನ್ನುವಂಥದ್ದನ್ನು ಪ್ರಾರಂಭದಲ್ಲಿ ದೇವರಿಗೆ ಹೇಳಬೇಕು. ಯಾಕಂತ ಹೇಳಿದರೆ ಕೆಲವರಿಗೆ ಮನಸ್ಸಿನಲ್ಲಿ ವ್ಯಾಧಿಗಳಿರ್ಬೋದು, ಕೆಲವರಿಗೆ ದೇಹದಲ್ಲಿ ವ್ಯಾಧಿಗಳಿರ್ಬೋದು, ಕೆಲವರಿಗೆ ಚರ್ಮದಲ್ಲಿ ವ್ಯಾಧಿಗಳಿರ್ಬೋದು. ಯಾವ ಯಾವ ಉದ್ದೇಶದಲ್ಲಿ ನಾನು ತೀರ್ಥಸ್ನಾನವನ್ನು ಮಾಡ್ತಾ ಇದ್ದೇನೆ ಎನ್ನುವಂಥದ್ದನ್ನೊಂದು ಸಂಕಲ್ಪ ಪುರಸ್ಸರವಾಗಿ ದೇವರ ಸನ್ನಿಧಿಗೆ ಸಮರ್ಪಿಸಿ ನಂತರ ತೀರ್ಥಸ್ನಾನಕ್ಕೆ ಹೋಗಬೇಕು. ತೀರ್ಥಸ್ನಾನವನ್ನು ಮಾಡಿ ನಂತರ ಆ ಓಂ ನಮೋ ನಾರಾಯಣ ಎನ್ನುವಂಥ ಒಂದು ಭಗವನ್ ನಾಮ ಏನುಂಟು ಅದನ್ನು ಹೇಳಿಕೊಂಡು ಅಕ್ಕಿ ಮತ್ತು ಹುರುಳಿಯನ್ನು ಸಮರ್ಪಿಸಿ ನಂತರ ಉಳಿದಿರುವಂಥ ಆ ದ್ರವ್ಯವನ್ನು ದೇವರ ಸನ್ನಿಧಿಗೆ ಸಮರ್ಪಿಸಿದರೆ ಅದು ಪರಿಪೂರ್ಣವಾಗಿರುವಂಥ ಒಂದು ಸೇವೆ ತೀರ್ಥಸ್ನಾನ ವಿಧಿ. ಹಾಗೆ ಮಾಡಿದರೆ ಎಲ್ಲ ಸಮಸ್ಯೆಗಳು ಪರಿಹರಿಸ್ತದೆ ಅನ್ನುವಂಥದ್ದು ವಿಚಾರ. ತೀರ್ಥ ಮಂಟಪದಲ್ಲಿ ಜರುಗಿ ಇವತ್ತು ಅನ್ನದಾನ ಅಂತ ಏನಾದರೂ ಮಹತ್ವ ಇದೆ? ಹೌದು, ವಿಶೇಷವಾಗಿ ನಮ್ಮ ಈ ಪರಶುರಾಮನ ಸೃಷ್ಟಿಯಲ್ಲಿ ಹೇಳುವಂಥದ್ದೇ ಒಂದು ಕ್ಷೇತ್ರ ಬೆಳಗಬೇಕು ಅಂತಾದರೆ 5 ವಿಧಿಯಾಗಿರುವಂತಹ ಒಂದು ವಿಧಿವಿಧಾನಗಳು ನಡಿಬೇಕು ಅಂತ. ಯಾವುದು ಅಂತ ಕೇಳಿದರೆ ಆಚಾರ್ಯ ತಪಸ, ಆಮ್ನಾಯ ಜಪ, ನಿತ್ಯ ನೈಮಿತ್ಯ, ಉತ್ಸವ, ಅನ್ನದಾನ ಎನ್ನುವಂಥದ್ದು. ಅನ್ನದಾನದಲ್ಲಿ ಪ್ರಾರಂಭದಲ್ಲಿ ಅಸ್ತೋದಕ ಎನ್ನುವಂಥದ್ದು ದೇವರ ಹೃದಯ ಎನ್ನುವಂಥದ್ದು ಕರೆಸಲ್ಪಡುವಂತಹ ಆ ತೀರ್ಥ ಮಂಟಪದಲ್ಲಿ ನಡೆಸಬೇಕಂತೆ. ಅದಕ್ಕೆ ಯೋಗ್ಯವಾಗಿರುವಂತಹ ವಿದ್ವತ್ ಜನರನ್ನು ಕರೆಸಿ ಅವರಿಗೆ ಯಥೋಚಿತವಾಗಿರುವಂಥ ದಾನ ದಕ್ಷಿಣಾದಿಗಳನ್ನು ಕೊಟ್ಟು, ಮತ್ತು ಎಷ್ಟು ದಾನ ದಕ್ಷಿಣಾದಿಗಳನ್ನು ಕೊಟ್ಟರೂ ಸಮೇತ ಅವರನ್ನು ಸಂತೋಷಪಡಿಸಲಿಕ್ಕೆ ಅಸಾಧ್ಯ. ಆದರೆ ಸಂತೋಷಪಡಿಸಲಿಕ್ಕೆ ಸಾಧ್ಯ ಯಾವುದರಿಂದ ಅಂತ ಕೇಳಿದರೆ ಕೇವಲ ಅನ್ನದಾನದಿಂದ ಮಾತ್ರ. ಹಾಗೆ ಅನ್ನದಾನವನ್ನು ಕೊಟ್ಟು ಅವರ ಸುಪ್ರಸನ್ನ ಮನಸ್ಸಿನೊಂದಿಗೆ ಈ ನಡೆಸಿಕೊಂಡು ಬಂದಿರುವಂಥ ಈ ಕಾರ್ಯ ದೇವರ ಸನ್ನಿಧಿಗೆ ಸಮರ್ಪಣೆಯಾಗಲಿ, ದೇವರ ಅನುಗ್ರಹ ಬಂದ ಭಕ್ತರಿಗೆ ಸಿಗಲಿ ಅನ್ನುವಂಥ ಒಂದು ಆಶೀರ್ವಚನ ಸಿಕ್ಕಿತು ಅಂತಾದರೆ ಅದು ದೇವರು ಪ್ರತ್ಯಕ್ಷ ರೂಪದಲ್ಲಿ ಬ್ರಾಹ್ಮಣರ ಮುಖಾನ ಕೊಡುವುದು ಎನ್ನುವಂಥದ್ದು ನಮ್ಮ ಸಂಕಲ್ಪ. ಆ ರೀತಿಯಲ್ಲಿ ಒಂದು ವೈದಿಕ ವಿದ್ವಾಂಸರಿಗೆ ಇಲ್ಲಿ ನಾವು ಅನ್ನದಾನ ಮಾಡುವಂಥ ಸಂಪ್ರದಾಯ. ಸರಿ. ಸರ್, ನಿಮ್ಮ ಹೆಸರು? ಶಿವಪ್ರಸಾದ್. ಎಲ್ಲಿಂದ ಬರುವುದು? ಹೊಸಂಗಡಿ ಮಂಜೇಶ್ವರ. ಯಾಕೆ ಈ ತೀರ್ಥಸ್ನಾನ ನಿಮಗೆ ಬಹಳ ಶ್ರೇಷ್ಠ ಮತ್ತು ಪವಿತ್ರ ಸರ್? ಹಲವಾರು ವರ್ಷದಿಂದ ಈ ಪುಣ್ಯಕ್ಷೇತ್ರದಲ್ಲಿ ತೀರ್ಥಸ್ನಾನ ಚರ್ಮವಾದಿಗಳು ಹಾಗೂ ಹಲವಾರು ರೋಗ ರುಜಿನಗಳೆಲ್ಲ ಹೋಗುವಂಥ ಹಿರಿಯರ ಮುಖಾಂತರ ಬಂದಂಥ ಒಂದು ಇದರಿಂದ ಕ್ರಮದಿಂದ ಈ ಕ್ಷೇತ್ರದಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ಹಲವಾರು ಪರ ಊರಿನ ಜನಗಳು ಇಲ್ಲಿಗೆ ಬಂದು ಸೇವೆಯನ್ನು ಸಲ್ಲಿಸಿ ಒಂದು ಪುಣ್ಯ ಸ್ಥಳದಲ್ಲಿ ಆ ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿ ಅವರ ಆರೋಗ್ಯವನ್ನೆಲ್ಲ ಆ ತಾಯಿ ಸುಧಾರಿಸಿಕೊಂಡು ಮುಂದೆ ಅವರ ಜೀವನವು ಕೂಡ ಉತ್ತರ ಅಭಿವೃದ್ಧಿ ಆಗುವ ಹಾಗೆ ಮಹಾತಾಯಿ ಭುಜಂಗಾಂವ ಮಹಾಕ್ಷೇತ್ರದಲ್ಲಿ ಸರ್ವತೀರ್ಥದಿಂದ ಎಲ್ಲ ಪಾವನ ಆಗಿದ್ದಾರೆ. ಇನ್ನು ಮುಂದೆ ಕೂಡ ಹಲವಾರು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಪುಣ್ಯ ಸ್ನಾನವನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಎಲ್ಲ ರೋಗ ರುಜಿನಗಳು ನಿವಾರಣೆ ಆಗುವ ಹಾಗೆ ಆ ಭಗವಂತನು ಸರ್ವ ರೀತಿಯಲ್ಲಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ.